ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಾಕ್ಟರ್ ರಾಜ್ ಸಮಾಧಿ ಬಗ್ಗೆ ಚೇತನ್ ವಿವಾದಿತ ಹೇಳಿಕೆ ನೀಡಿದ್ದಾರೆ. ತಮ್ಮ ಹೇಳಿಕೆ ತೀವ್ರ ಸ್ವರೂಪ ಪಡೆದುಕೊಳ್ತಿದ್ದಂತೆ ಕನ್ನಡಿಗರಲ್ಲಿ ಕ್ಷಮೆ ಯಾಚಿಸಿದ್ದಾರೆ ನಟ ಅಹಿಂಸಾ ಚೇತನ್. ಡಾಕ್ಟರ್ ರಾಜ್ ಸಮಾಧಿ ಬಗ್ಗೆ ನಟ ಚೇತನ್ ವಿವಾದಿತ ಹೇಳಿಕೆಯನ್ನ ನೀಡಿದ್ದಾರೆ. ತಮ್ಮ ಹೇಳಿಕೆ ತೀವ್ರ ಸ್ವರೂಪ ಪಡೆದುಕೊಳ್ತಿದ್ದಂತೆ ಕನ್ನಡಿಗರಲ್ಲಿ ಕ್ಷಮೆ ಯಾಚಿಸಿದ್ದಾರೆ ನಟ ಅಹಿಂಸಾ ಚೇತನ್. ಡಾಕ್ಟರ್ ರಾಜ್ ಫ್ಯಾನ್ಸ್ ಆಕ್ರೋಶಕ್ಕೆ ಮಣಿದಿದ್ದಾರೆ ಚೇತನ್. ಅಣ್ಣವರ ಬಗ್ಗೆ ತಿಳಿಯೋದು ಸಾಕಷ್ಟಿದೆ ಅನ್ನೋದಾಗಿ ಹೇಳ್ಕೊಂಡಿದ್ದಾರೆ ಚೇತನ್. ಅಭಿಮಾನಿಗಳಿಗೆ ನೋವುಂಟು ಮಾಡುವ ಉದ್ದೇಶ ನನಗಿರಲಿಲ್ಲ. ಕರವೇ ಹೋರಾಟಗಾರರ ಮುಂದೆ ಕ್ಷಮೆಯಾಚನೆ ಮಾಡ್ತೀನಿ ಅಂತ, ಜೊತೆಗೆ ಹುಚ್ಚು ಮಾತಿಗೆ ಕ್ಷಮೆ ಯಾಚಿಸಿದ್ದಾರೆ ಅಹಿಂಸಾ ಚೇತನ್. ನಿನ್ನೆಯಲ್ಲ ಮೊನ್ನೆ ತಾನೆ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬ ಆಯಿತು. ಅದಾದ ನಂತರದಲ್ಲಿ ನಿನ್ನೆ ಅಲ್ಲ ಮೊನ್ನೆ ರಾಜ್ಯದಾದ್ಯಂತ ಕಲಾಚೇತನ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿಯನ್ನು ಕೂಡ ಸಂಭ್ರಮದಿಂದ ಇಡೀ ರಾಜ್ಯದಾದ್ಯಂತ ಆಚರಿಸಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕಕ್ಕೆ, ಕನ್ನಡಕ್ಕೆ ನೀಡಿದ ಕೆಲ ಕೊಡುಗೆಗಳು, ಜೊತೆಗೆ ಅವರ ಅಪ್ರತಿಮ ಸಾಧನೆಯನ್ನ ಕೂಡ ಸ್ಮರಿಸುವ ಕೆಲಸ ಆಯಿತು. ಆ ಸಂದರ್ಭದಲ್ಲಿ ಅಹಿಂಸಾ ಚೇತನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಸರ್ಕಾರ ಸ್ಥಳ ಕೊಟ್ಟಿದ್ರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿ ಪೋಸ್ಟ್ ಒಂದನ್ನ ಶೇರ್ ಮಾಡಿಕೊಂಡಿದ್ರು. ಅಂದ್ರೆ ಅಣ್ಣವರ ಸಮಾಧಿಗೆ ಒಂದು 2.50 ಎಕರೆ ಸ್ಥಳವನ್ನ ನೀಡಿದ್ದು ಸೂಕ್ತ ಅಲ್ಲ, ಅದು ಸೂಕ್ತ ನಿರ್ಧಾರ ಅಲ್ಲ ಅನ್ನೋದಾಗಿ ಚೇತನ್ ಹೇಳ್ಕೊಂಡಿದ್ರು. ಜೊತೆಗೆ ಅವರ ಹೇಳಿಕೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಟೀಕೆ, ಟಿಪ್ಪಣಿ, ವಿರೋಧ ವ್ಯಕ್ತವಾಗಿತ್ತು. ಇದೀಗ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಕೂಡ ಚೇತನ್ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ. ಜೊತೆಗೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಚೇತನ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನೋದಾಗಿ ಕೂಡ ಒತ್ತಾಯಿಸಿದ್ದಾರೆ. ಚೇತನ್ ಅಹಿಂಸಾ ಎಂಬ ವ್ಯಕ್ತಿ ಕನ್ನಡ ಚಿತ್ರರಂಗದ ವರನಟ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನ ಬರ್ಕೊಂಡಿದ್ದಾರೆ. ಹಾಗಾಗಿ ಅಪಮಾನ ಅದು, ಕ್ರಮ ಕೈಗೊಳ್ಳಬೇಕು ಅನ್ನೋದಾಗಿ ಒತ್ತಾಯಿಸಿದ್ದಾರೆ. ರಾಜ್ಕುಮಾರ್ ಅಭಿಮಾನಿಗಳು ಅವರ ಏಕಪಾತ್ರ ಅಭಿನಯ ಮಾಡಿ ಅದೊಂದು ಕಾರಣ ಆಗಿದೆ. ಆದರೆ ನಾನು ಪ್ರಶ್ನೆ ಮಾಡೋದು ಅವರ ಒಂದು ರೀತಿಯ ಕೊಡುಗೆ ಅಲ್ಲವೇ ಅಲ್ಲ, ಅವರ ಸಮಾಜ ಕೊಡುಗೆ ಅಷ್ಟೇ ಅಲ್ಲ, ಸರ್ಕಾರದ ಯೋಜನೆಗಳನ್ನ ಅದು ಕೂಡ ಜಾಗೃತಿ ಮೂಡಿಸೋದು ನಮ್ಮೆಲ್ಲರ ಕರ್ತವ್ಯ. ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ನಮ್ಮ ಕರ್ತವ್ಯ. ನಾನು ಯಾರಿಗಾರೋ ಒಂದು ರೀತಿ ನೋವು ಮಾಡೋದು ನನ್ನ ಉದ್ದೇಶ ಇಲ್ಲ, ಭಾವನೆಗೆ ಕತ್ತೆ ಬರೋದು ನನ್ನ ಉದ್ದೇಶ ಅಲ್ಲ. ಬಹಳ ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಜಾಗೃತಿ ಆಗಿದೆ, ಇದನ್ನು ಮುಂದೆ ತಗೊಂಡೋಗೋದು ಸಾಕು. ಇದನ್ನ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಭಾವನೆಗೆ ಧಕ್ಕೆ ಆಗುತ್ತೆ ಅಂದ್ರೆ ನಾನು ಯೋಚನೆ ಮಾಡಿ ಆ ಹೆಜ್ಜೆ ತಗೋಬೇಕಾಗತ್ತೆ. ಅದನ್ನ ಆದಷ್ಟು ಯೋಚನೆ ಮಾಡಿ ಅದನ್ನ ಮಾಡದೇನೆ ನಾನು ಅಲ್ಲ ಈಗ ಹೇಳಿ ಈ ಜಾಗದ ಏನು ಗೊಂದಲ ಇದೆ, ಈ ಗೊಂದಲವನ್ನ ಇತ್ಯರ್ಥ ಆಗ್ತೀನಿ. ಜಾಗದಲ್ಲಿ ಸೃಷ್ಟಿಯಾಗಿದ್ದಕ್ಕೆ ನನ್ನ ಇದಿದೆ ಅಂತಕ್ಕಂಥದ್ದನ್ನು ಹೇಳಿಕೆ ತಪ್ಪಾಗಿದೆ. ನಾನು ಯಾವ ಗೊಂದಲ ಹುಟ್ಟಿಸಕ್ಕೆ ನನ್ನ ಉದ್ದೇಶ ಅಲ್ಲ. ಇದನ್ನು ಗೊಂದಲ ಆಗಿದ್ರೆ ಅದು ಆಗದೇನಂಗೆ ಮುಂದೆ ನಾವು ನೋಡ್ಕೊಳ್ಳೋಣ. ಗಮನಿಸ್ತಾ ಇದ್ರಿ, ಅಭಿಮಾನಿಗಳ ಹತ್ರ ಕ್ಷಮೆ ಯಾಚಿಸ್ತಾ ಇದ್ರು ಅಹಿಂಸಾ ಚೇತನ್. ಡಾಕ್ಟರ್ ರಾಜ್ ಸಮಾಧಿ ಬಗ್ಗೆ ಚೇತನ್ ತಕರಾರು ತೆಗೆದಿದ್ರು. ಇದೀಗ ನಟ ಬಿರುಗಾಳಿ ಚೇತನ್ಗೆ ಸಂಕಷ್ಟ ಎದುರಾಗಿದೆ. ಚೇತನ್ಗೆ ಚಿತ್ರರಂಗದಿಂದ ಗೇಟ್ ಪಾಸ್ ನೀಡಲಾಗತ್ತಾ? ನಾಳೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆಯಾಗತ್ತೆ ಈ ವಿಚಾರದ ಬಗ್ಗೆ. ನಾಳೆ ನಟ ಚೇತನ್ ಅವರನ್ನ ಬ್ಯಾನ್ ಮಾಡಬೇಕಾ ಬೇಡವಾ, ಕ್ಷಮೆ ಯಾಚಿಸೋದಾ, ಎಲ್ಲ ವಿಚಾರದ ಬಗ್ಗೆ ಚರ್ಚೆಯಾಗತ್ತೆ. ಅಧ್ಯಕ್ಷೆ ಜಯಮಾಲಾ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ? ಇಡೀ ಚಿತ್ರರಂಗದ ಕಣ್ಣು ಈಗ ಆ ನಿರ್ಧಾರದ ಮೇಲಿದೆ. ಚೇತನ್ ತಗಾದೆ ಫಿಲ್ಮ್ ಚೇಂಬರ್ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಚೇತನ್ ಖ್ಯಾತಿಗೆ ಚಿತ್ರೋದ್ಯಮದಿಂದ ತಕ್ಕ ಪಾಠವನ್ನ ಕಲಿಸಲಾಗತ್ತಾ ನೋಡೋಣ. ನಟ ಚೇತನ್ ಪೋಸ್ಟ್ಗೆ ಇದೀಗ ಎಲ್ಲ ಕಡೆ ಆಕ್ರೋಶ ಕೇಳಿ ಬರ್ತಾ ಇದೆ. ದಶಕಗಳೇ ಆಗೋಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಸರ್ಕಾರ ನೀಡಿದ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ದಶಕದ ನಂತರದಲ್ಲಿ ಈಗ ತೆಗೆದಿರುವಂತ ತಕರಾರಿದೆಯಲ್ಲ, ಇದು ಸರಿಯಲ್ಲ ಅನ್ನೋದು, ಜೊತೆಗೆ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಕಾದು ನೋಡಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾವಳ್ಳಿ ಕಾರ್ತಿಕ್. ಈಗಾಗಲೇ ಅಹಿಂಸಾ ಚೇತನ್ ಅವರು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಹೇಳಿಕೆಗಳನ್ನ ಈ ಹಿಂದೆ ಕೊಡ್ತಾ ಇದ್ರು.
ಫುಲ್ ಸ್ಟಾಪ್ ಬಿದ್ದಿತ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ನಿನ್ನೆ ಮೊನ್ನೆ ತಾನೇ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆಗಿತ್ತು. ಹುಟ್ಟುಹಬ್ಬದ ಬೆನ್ನಲ್ಲೇ ಕೊಟ್ಟಂತಹ ಹೇಳಿಕೆ ಅಥವಾ ಬರೆದುಕೊಂಡಂತಹ ಶೇರ್ ಮಾಡಿಕೊಂಡಂತಹ ಪೋಸ್ಟ್ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಕೊಟ್ಟಂತಹ ಹೇಳಿಕೆಯನ್ನ ನೋಡ್ತಾ ಇದ್ರು ಕೂಡ ಸ್ಪಷ್ಟವಾಗಿ ಕ್ಷಮೆ ಕೇಳಿರೋದು ಗೊತ್ತಾಗ್ತಾ ಇಲ್ಲ. ಇದು ಯಾವ ರೀತಿಯ ತಾರಕಕ್ಕೆ ಅಥವಾ ಕಠಿಣ ಕ್ರಮಕ್ಕೆ ಕಾರಣವಾಗಬಹುದು ಕಾರ್ತಿಕ್? ಹೌದು ಡಯಾನ, ಬಿರುಗಾಳಿ ಚೇತನ್ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ರ ಅನ್ನುವಂತ ಒಂದು ಪ್ರಶ್ನೆ ಸೃಷ್ಟಿ ಆಗ್ತಾ ಇರೋದು ನಿಜಕ್ಕೂ ಸಹಜನೇ. ಏನಕ್ಕಂದ್ರೆ ಈಗ ಮೊನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರ ಬರ್ತ್ಡೇಯನ್ನ ಅಭಿಮಾನಿಗಳು ಆಚರಣೆ ಮಾಡ್ತಾ ಇದ್ರು. ಮಧ್ಯಾಹ್ನ ಚೇತನ್ ಅವರು ಹಾಕದಂತಹ ಒಂದು ಪೋಸ್ಟ್ ಇಷ್ಟೆಲ್ಲ ವಿವಾದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಅದಾದ ಮೇಲೆ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅವರ ಮನೆಗೆ ಮುತ್ತಿಗೆ ಹಾಕ್ತಾರೆ. ಒಂದಿಷ್ಟು ಕನ್ನಡ ಪರ ಹೋರಾಟಗಾರರು, ಕರವೆಯವರು ಕೂಡ ಆ ಮನೆಗೆ ಹೋಗಿ ಚೇತನ್ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅನ್ನುವಂತ ಒಂದು ಒತ್ತಡವನ್ನ ಹಾಕ್ತಾರೆ. ಅಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ಚೇತನ್ ಅವರ ಮಧ್ಯ ಮತ್ತೆ ಸಾರಾ ಗೋವಿಂದು ಕನ್ನಡ ಪರ ಹೋರಾಟಗಾರರ ಮಧ್ಯ ಆಗತ್ತೆ. ಆ ಮಾತಿನ ವಾಗ್ವಾದದ ಮಧ್ಯೆ ಹೌದು, ನಾನು ಅಕಸ್ಮಾತ್ ಏನಾದ್ರೂ ಫ್ಯಾನ್ಸ್ ಮನಸ್ಸಿಗೆ ನೋವುಂಟು ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ. ಅವರು ಪರಿಪೂರ್ಣ ಮನಸ್ಸಿನಿಂದ ಕ್ಷಮೆ ಕೇಳೋದು ಒಂದು ರೀತಿ ಆದ್ರೆ, ಇನ್ನೊಂದು ಆ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿಂದ ಆಚೆ ಹೋಗ್ಬೇಕು, ಮನೆ ಒಳಗಡೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಏನಾದ್ರೂ ಚೇತನ್ ಅವರು ಕ್ಷಮೆ ಕೇಳಿದ್ರ ಅನ್ನುವಂತ ಒಂದು ಅನುಮಾನ ಮೂಡೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಏನಕ್ಕಂದ್ರೆ ಅಷ್ಟೆಲ್ಲ ಆದ್ಮೇಲೆ ಸಾರಾ ಗೋವಿಂದ್ ಅವರು ಚೇತನ್ ಅವರ ಮುಂದೆ ಮುಗಿ ಬೀಳ್ತಾರೆ. ರಾಜ್ಕುಮಾರ್ ಅವರ ಸಿನಿಮಾ ಕೊಡುಗೆಗಳನ್ನ ಅರ್ಥ ಮಾಡ್ಕೊಳ್ದಿರ ನೀನು ಈ ರೀತಿಯಾಗಿ ಮಾತನಾಡ್ತಾ ಇದೀಯಾ ಅಂತ ಏಕವಚನ ಪ್ರಯೋಗ ಮಾಡ್ತಾರೆ. ಅಷ್ಟೆಲ್ಲ ಆದ ಮೇಲೂ ಕೂಡ ಬಹಿರಂಗವಾಗಿ ಚೇತನ್ ಅವರು ಕ್ಷಮೆ ಕೇಳಿದ್ರು ಅಂತ ಒಂದು ವಿಚಾರ ಬಂದ ಮೇಲೆ ಇವತ್ತು ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ 1 ಗಂಟೆಗೆ ಒಂದು ಪೋಸ್ಟ್ ಅನ್ನ ಹಾಕೊಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿದ್ರೆ ಸರ್ಕಾರ ಕೊಡುವಂತಹ ಜಾಗವನ್ನ ಅವರೇ ಸ್ವೀಕರಿಸ್ತಾ ಇರ್ಲಿಲ್ಲ ಅಂತ. ಇದು ಅನೇಕ ಗೊಂದಲಗಳಿಗೆ ದಾರಿ ಮಾಡ್ಕೊಡ್ತಾ ಇದೆ. ಮತ್ತೆ ಇವತ್ತು ಫಿಲಂ ಚೇಂಬರ್ ನಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಸಭೆ ಆಗುವಂತ ಚಾನ್ಸಸ್ ಇದೆ. ನಾಳೆ ಸೋಮವಾರ ಜಯಮಾಲಾ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಏನಾದ್ರೂ ಚೇತನ್ ಅವರನ್ನ ಗೇಟ್ ಪಾಸ್ ಕೊಡೋದಕ್ಕೆ ಏನಾದ್ರೂ ಫಿಲಂ ಚೇಂಬರ್ ರೆಡಿ ಆಗುತ್ತಾ ಅನ್ನುವಂತಹ ಒಂದು ಚರ್ಚೆ ಕೂಡ ಈಗ ಫಿಲಂ ಚೇಂಬರ್ ಅಂಗಳದಲ್ಲಿ ಇರೋಂಥದ್ದು. ಡಯಾನ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಮತ್ತೊಮ್ಮೆ ಸಮರ್ಥನೆಯ ಅಥವಾ ನಾವು ಮಾಡಿದ್ದೆ ಸರಿ ಅನ್ನುವಂಥ ರೀತಿಯಲ್ಲಿ ಇನ್ನೊಂದು ಏನು ಸ್ಟೇಟ್ಮೆಂಟ್ ಅನ್ನ ಪೋಸ್ಟ್ ನಲ್ಲಿ ಹಾಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿದ್ರೆ ಅವರೇ ಸ್ವೀಕರಿಸ್ತಾ ಇರಲಿಲ್ಲ ಸರ್ಕಾರ ಕೊಟ್ಟ ಜಾಗವನ್ನ ಅನ್ನೋ ರೀತಿಯಲ್ಲಿ. ನೋಡೋಣ ಏನಾಗತ್ತೆ, ಜಯಮಾಲಾ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಚಿತ್ರರಂಗದಿಂದ ಹೊರಹಾಕಲಾಗತ್ತಾ, ಕಾದು ನೋಡಬೇಕು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಆಕ್ರೋಶಗಳು ಅಭಿಮಾನಿ ಸಂಘಗಳಿಂದ ಯಾವ ರೀತಿ ವ್ಯಕ್ತವಾಗ್ತಾ ಇದೆಯೋ ಅದೇ ರೀತಿ ಕನ್ನಡ ಪರ ಹೋರಾಟಗಾರ ಪ್ರವೀಣ್ ಶೆಟ್ರು ಕೂಡ ಮಾತನಾಡಿದ್ದಾರೆ. ಒಮ್ಮೆ ನೋಡ್ಕೊಂಡು ಬನ್ನಿ. ಕನ್ನಡಿಗರಿಗಾಗಿ ಗೋಕಾಕ್ ಹೋರಾಟದ ರೂವಾರಿ, ಕನ್ನಡದ ಸಾಂಸ್ಕೃತಿಕ ರಾಯಭಾರಿ, ಕರ್ನಾಟಕದ ಹೊರಗಡ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅಹಿಂಸಾ ಚೇತನ್ ಅವರು ಮಾತಾಡಿರುವಂತದ್ದು ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದ್ದೀವಿ. ಈ ಕೂಡಲೇ ತಮ್ಮ ಮಾತನ್ನು ವಾಪಸ್ ಪಡಿಬೇಕು, ಕನ್ನಡಿಗರಲ್ಲಿ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ರಾಜ್ಕುಮಾರ್ ಅವರು ಹಣವನ್ನೇ ನೋಡಿಲ್ಲ. ಕನ್ನಡ ಚಿತ್ರರಂಗಕ್ಕಾಗಿ, ಕನ್ನಡ ಹೋರಾಟಗಾರರಿಗಾಗಿ, ಕನ್ನಡಕ್ಕಾಗಿ ದುಡ್ದಂತ ಕನ್ನಡದ ಧೀಮಂತ ಹೋರಾಟಗಾರ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಮಗ ಪುನೀತ್ ಅವರು ಇರ್ಬೋದು, ಅದು ಇವತ್ತಿನ ಶಿವಣ್ಣವರು ಇರ್ಬೋದು. ಕನ್ನಡಿಗರಿಗಾಗಿ ಅವರ ಹೃದಯ ತುಡಿತ ಯಾವಾಗಲೂ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಸಮಾಧಿಗಾಗಿ, ಅದನ್ನ ಅವರ ಪುಣ್ಯ ಭೂಮಿಗಾಗಿ 7 ದಿನ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಮಾನ್ಯ ಕುಮಾರಸ್ವಾಮಿ ಅವರು ಅವತ್ತು 10 ಕೋಟಿ ಹಣವನ್ನು ಬಿಡುಗಡೆ ಮಾಡಿದರು. ಈ ಹೋರಾಟದಲ್ಲಿ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಪಾಲ್ಗೊಂಡಿದೆ. ಇಂಥ ಸಂದರ್ಭದಲ್ಲಿ ನೀವು 2.5 ಎಕರೆ ಜಮೀನ್ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಇಡೀ ಕನ್ನಡಿಗರಿಗೆ ಅಹಿಂಸೆ ಕೊಡ್ತಾ ಇಲ್ಲ, ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ರಾಜ್ಕುಮಾರ್ ಅಭಿಮಾನಿಗಳು ಗಲ್ಲಿಯಲ್ಲಿದ್ದಾರೆ. ನಿಮ್ಗೆ ಯಾವ ಗಲ್ಲಿಯಿಂದಾದ್ರೂ ಏಟ್ ಬಿಡ್ಬೋದು. ಇಂಥ ಒಬ್ಬ ಅವಿವೇಕಿ, ಬುದ್ಧಿ ಇಲ್ದಂಥವನು, ಅರೆ ಹುಚ್ಚ, ಚಿತ್ರರಂಗದಲ್ಲಿ ಯಾವುದೇ ಸಕ್ರಿಯವಾಗಿ ಇಲ್ಲ. ಇವನೊಬ್ಬ ನಿರುದ್ಯೋಗಿ, ಇವನು ಅವಕಾಶವಾದಿ. ಇವತ್ತು ಯಾವುದೋ ಒಂದು ಅಹಿಂಸಾ ಇದನ್ನು ಅಂತ ಕಟ್ಟಿಕೊಂಡು 4 ಜನ, ಇವನು ಹೆಣ ಹೊರಕ್ಕೆ 4 ಜನ ಇಲ್ಲ. ಇವತ್ತು ಅಂತಹ ದೊಡ್ಡ ಮಹಾತ್ಮರ ಬಗ್ಗೆ ಮಾತಾಡ್ತಾನೆ ಶಿವಕುಮಾರ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.